ಸುಬೇದಾರ್ ಕೇರ್ ಆಸ್ಪತ್ರೆ ಕಲಬುರಗಿ. ಕಲಬುರಗಿ ನಗರದ ಸೇಡಂ ರಸ್ತೆಯಲ್ಲಿರುವ ಟ್ರಾಮಾ ಎಮರ್ಜೆನ್ಸಿ 24x7 ಸೇವೆ ಲಭ್ಯ. ಅನುಭವಿ ವೈದ್ಯರ ತಂಡದೊಂದಿಗೆ ಗೈನಕಾಲಜಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ಆರ್ಥೋಪ್ಯಾಟಿಕ್, ಇಎನ್ಟಿ, ಲ್ಯಾಪ್ರೋಸ್ಕೋಪಿ ಸರ್ಜರಿ, ಪೆಡಿಯಾಟ್ರಿಕ್ ಸರ್ಜರಿ, ನ್ಯೂರೋ ಸರ್ಜರಿ, ಯೂರೋಲಜಿ, ಪ್ಲಾಸ್ಟಿಕ್ ಸರ್ಜರಿ, ಕಾರ್ಡಿಯಾಲಜಿ, ನ್ಯೂರಾಲಜಿ, ಗ್ಯಾಸ್ಟ್ರಾಲಜಿ, ಓರಲ್ ಅಂಡ್ ಮ್ಯಾಕ್ಸಿಲೋಫೇಶಿಯಲ್ ಸರ್ಜರಿ, ಆರ್ಥೋಸ್ಕೋಪಿ, ಕೀಹೋಲ್ ಸರ್ಜರಿ ಆಫ್ ಜಾಯಿಂಟ್ ಸೇರಿದಂತೆ ಟ್ರಾಮಾ, ಎನ್ಐಸಿಯು, ಐಸಿಯು, ಒಬ್ಯಾರಿಕ್ ಐಸಿಯು ಸೌಲಭ್ಯದೊಂದಿಗೆ ಚಿಕಿತ್ಸೆ ನೀಡಲಾಗುವುದು. ಸುಬೇದಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಬೇದಾರ್ ಕೇರ್ ಆಸ್ಪತ್ರೆ, ಇನ್ಕಮ್ ಟ್ಯಾಕ್ಸ್ ಆಫೀಸ್ ಎದುರುಗಡೆಗೆ, ಸೇಡಂ ರಸ್ತೆ, ಕಲಬುರಗಿ. ಮೊಬೈಲ್ ನಂಬರ್ 9483517777. ದಸರಾ ಹಾಗೂ ದೀಪಾವಳಿ, ಮದುವೆ ಸಮಾರಂಭ ಸೇರಿದಂತೆ ಶುಭ ಕಾರ್ಯಕ್ಕೆ ಹೊಸ ಡಿಸೈನ್ಸ್ ಇರುವ ಬಟ್ಟೆ ಖರೀದಿ ಮಾಡೋದು ಇದೆಯಾ? ಹಾಗಾದ್ರೆ ಮತ್ತ್ಯಾಕೆ ತಡ? ಕಲಬುರಗಿಯ ಖೂಬಾ ಪ್ಲಾಟ್ ನಲ್ಲಿರುವ ಹೊಸದಾಗಿ ಆರಂಭ ಆಗಿರುವ ದೇವಾನಂದ್ ವೆಸ್ಟ್ಮೆಂಟ್ ಬಟ್ಟೆ ಶೋರೂಮ್ಗೆ ಬನ್ನಿ. ಇಲ್ಲಿ ಲೆಹೆಂಗಾ, ಕ್ರೂಪ್ ಟಾಪ್, ಗೌನ್, ಪ್ಲಾಜೋ, ಜಾಕೆಟ್, ಡ್ರೆಸ್ ಮೆಟೀರಿಯಲ್, ರೆಡಿಮೇಡ್ ಡ್ರೆಸ್ಸಸ್, ಟಾಪ್ಸ್, ಕ್ವಾಡ್ ಸೆಟ್, ಹೊಸ ಡಿಸೈನರ್ ಉಳ್ಳ ರೆಡಿಮೇಡ್ ಸ್ಯಾರಿ ಸೇರಿದಂತೆ ಅನೇಕ ಹೊಸ ಡಿಸೈನರ್ ಉಳ್ಳ ಬಟ್ಟೆಗಳು ಇಲ್ಲಿ ಉತ್ತಮ ಡಿಸ್ಕೌಂಟ್ ನಲ್ಲಿ ಲಭ್ಯ. ಮತ್ತ್ಯಾಕೆ ತಡ? ಹಿಂದೆ ನಿಮ್ಮ ಕುಟುಂಬದ ಸದಸ್ಯರೊಂದಿಗೆ ಭೇಟಿ ನೀಡಿ ಖೂಬಾ ಪ್ಲಾಟ್ ನಲ್ಲಿರುವ ದೇವಾನಂದ್ ವೆಸ್ಟ್ಮೆಂಟ್ಗೆ ರಿಯಾಯಿತಿ ದರದಲ್ಲಿ ಬಟ್ಟೆ ಖರೀದಿ ಮಾಡಿಕೊಂಡು ಹೋಗಿ. ಹೆಚ್ಚಿನ ಮಾಹಿತಿಗಾಗಿ ದೇವಾನಂದ್ ವೆಸ್ಟ್ಮೆಂಟ್, ಖೂಬಾ ಕಾಂಪ್ಲೆಕ್ಸ್, ಲಹೋಟಿ ಪೆಟ್ರೋಲ್ ಬಂಕ್ ಎದುರುಗಡೆಗೆ, HCG ಕ್ಯಾನ್ಸರ್ ಆಸ್ಪತ್ರೆ ಪಕ್ಕದಲ್ಲಿ, ಖೂಬಾ ಪ್ಲಾಟ್, ಕಲಬುರಗಿ. ಫೋನ್ ನಂಬರ್ 9535837777 ಮತ್ತು 9535834444. ಕಲಬುರಗಿ ಜಿಲ್ಲೆಯ ಜನರಿಗೆ ಶುಭ ಸುದ್ದಿ. ನಿಮ್ಮ ನಗರ ಕಲಬುರಗಿಯಲ್ಲಿ ಬಿಗ್ಗೆಸ್ಟ್ ಫರ್ನಿಚರ್ ಎಕ್ಸಿಬಿಷನ್ ಸೇಲ್, ಡಬಲ್ ಧಮಾಕ ಆಫರ್ ಅಪ್ ಟು 75% ಡಿಸ್ಕೌಂಟಿನೊಂದಿಗೆ. ಜೊತೆಗೆ ಫ್ರೀ ಆಗಿರುವಂತಹ ಐಟಂಗಳು. ಕಾರ್ನರ್ ಸೋಫಾ ಖರೀದಿಯ ಮೇಲೆ ಸೆಂಟರ್ ಟೇಬಲ್ ಫ್ರೀ, ಟಿವಿ ಯೂನಿಟ್ ಖರೀದಿಯ ಮೇಲೆ ಶೂ ರ್ಯಾಕ್ ಫ್ರೀ, 3+1+1 ಸೋಫಾ ಖರೀದಿಯ ಮೇಲೆ ಸೆಂಟರ್ ಟೇಬಲ್ ಫ್ರೀ, ಕಾಟ್ ಖರೀದಿಯ ಮೇಲೆ ಮ್ಯಾಟ್ರಸಸ್ ಮತ್ತು 2 ಪಿಲ್ಲೋಗಳು ಫ್ರೀ. ಇನ್ನು ನಮ್ಮ ಗ್ರಾಹಕರಿಗೆ ದಸರಾ ದೀಪಾವಳಿ ಹಬ್ಬದ ನಿಮಿತ್ತ ವಿಶೇಷ ಕಾಂಬೋ ಆಫರ್. ಕಾರ್ನರ್ ಸೋಫಾ ಖರೀದಿಯ ಮೇಲೆ 5 ಪೀಸ್ ಬೆಡ್ರೂಮ್ ಸೆಟ್ ಫ್ರೀ ಹಾಗೂ 5 ಪೀಸ್ ಬೆಡ್ರೂಮ್ ಸೆಟ್ ಖರೀದಿಯ ಮೇಲೆ 3+1+1 ಸೋಫಾ ಫ್ರೀ. ಈ ಆಫರ್ ಕೇವಲ ಅಕ್ಟೋಬರ್ 1ರಿಂದ 20ರವರೆಗೆ ಮಾತ್ರ. ಸ್ಥಳ ಬಾಪುಗೌಡ ದರ್ಶನಾಪುರ ರಂಗಮಂದಿರ, ಕನ್ನಡ ಭವನ, ಸರ್ದಾರ್ ವಲ್ಲಭಾಯ್ ಪಟೇಲ್ ಸರ್ಕಲ್, ಕಲಬುರಗಿ. ಇಲ್ಲಿ ನಿಮಗೆ 100ಕ್ಕಿಂತಲೂ ಹೆಚ್ಚು ಫರ್ನಿಚರ್ಸ್ ಗಳು ಒಂದೇ ಸೂರಿನಡಿ ಸಿಗುತ್ತದೆ. ಸಮಯ ಬೆಳಗ್ಗೆ 10ರಿಂದ ರಾತ್ರಿ 9ರವರೆಗೆ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ 7829675699. ನಿಮ್ಮ ಮನೆಯಲ್ಲಿ ಮದುವೆ ಇದೆಯಾ? ಮದುಮಗ ಸೇರಿದಂತೆ ಸಂಬಂಧಿಕರಿಗೆ, ಸ್ನೇಹಿತರಿಗೆ ಬಟ್ಟೆ ಖರೀದಿ ಮಾಡೋದಿದೆಯಾ? 10 ಅಂಗಡಿಗೆ ಹೋಗಿ ಬಟ್ಟೆ ಹುಡುಕುವ ಬದಲು ಎಲ್ಲಾ ರೀತಿಯ ಹಬ್ಬಗಳ, ಮದುವೆ, ಶುಭ ಸಮಾರಂಭ ಸೇರಿದಂತೆ ಎಲ್ಲಾ ರೀತಿಯ ಬಟ್ಟೆಗಳು ಇದೀಗ ಒಂದೇ ಸೂರಿನಡಿಯಲ್ಲಿ ಕಲ್ಪಿಸಿದ್ದಾರೆ. ಹಾಗಾದ್ರೆ ಚಿಂತೆ ಬಿಡಿ. ನಿಮ್ಮ ಕಲಬುರಗಿಯಲ್ಲಿ ಮೀರಾ ಮೆನ್ಸ್ ಅವೆನ್ಯೂ ಪುರುಷರ ಬಟ್ಟೆಗಳಿರುವ ಬೃಹತ್ ಶೋರೂಮ್ ಪ್ರಾರಂಭಿಸಿದ್ದಾರೆ. ಇಲ್ಲಿ ಮಾನ್ಯವರ್, ಬ್ಲಾಕ್ ಬೆರಿ, ಜಾಕ್ ಅಂಡ್ ಜೋನ್ಸ್, ರೇರ್ ರ್ಯಾಬಿಟ್, ಸ್ಪೈಕರ್, ಇಂಡಿಯನ್ ಟೆರೈನ್, ಆರೋ, ಮುಫ್ತಿ, US ಪೋಲೋ ಸೇರಿದಂತೆ ಎಲ್ಲ ರೀತಿಯ ಬ್ರಾಂಡೆಡ್ ಬಟ್ಟೆಗಳು ಇಲ್ಲಿ ಲಭ್ಯ. ಇನ್ನೊಂದು ವಿಶೇಷ ಏನೆಂದ್ರೆ ಮದುಮಗನಿಗೆ ಹಾಗೂ ಸಂಬಂಧಿಕರಿಗೆ ಮದುವೆಗೆ ಬೇಕಾದ ಎಲ್ಲ ರೀತಿಯ ಬಟ್ಟೆ, ಸೂಟ್, ಶೇರ್ವಾನಿ, ಜೋಧ್ಪುರಿ, ಬ್ಲೇಸರ್, ಪೇಟಾ, ಶೂಸ್ ಸೇರಿದಂತೆ ಎಲ್ಲ ರೀತಿಯ ವಸ್ತುಗಳು ಇಲ್ಲಿ ರಿಯಾಯಿತಿ ದರದಲ್ಲಿ ಲಭ್ಯ. ಮತ್ತ್ಯಾಕೆ ತಡ? ಹಿಂದೆ ಭೇಟಿ ನೀಡಿ. ಕಲ್ಯಾಣ ಕರ್ನಾಟಕದ ಬೃಹತ್ ಬಟ್ಟೆ ಶೋರೂಮ್, ಮೀರಾ ಮೆನ್ಸ್ ಅವೆನ್ಯೂ, ಲಹೋಟಿ ಪೆಟ್ರೋಲ್ ಬಂಕ್ ಮುಂಭಾಗ, ತಿಮ್ಮಾಪುರಿಗೆ ಹೋಗುವ ರಸ್ತೆ, ಕಲಬುರಗಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9916745499. BPL ರೇಷನ್ ಕಾರ್ಡ್ ಹಾಗೂ ಆಯುಷ್ಮಾನ್ ಕಾರ್ಡ್ ಫಲಾನುಭವಿಗಳಿಗೆ ಸುಜ್ನಿ ಆಸ್ಪತ್ರೆಯಲ್ಲಿ ಉಚಿತ ಚಿಕಿತ್ಸೆ. ಕಲಬುರಗಿಯಲ್ಲಿ ಸ್ತ್ರೀ ರೋಗ ಹಾಗೂ ಮಕ್ಕಳ ಚಿಕಿತ್ಸೆಗಾಗಿಯೇ ಪ್ರತ್ಯೇಕ ಆಸ್ಪತ್ರೆ ಪ್ರಾರಂಭ. ಸುಜ್ನಿ ಕಲ್ಯಾಣ ಕರ್ನಾಟಕ ಭಾಗದ ಅತ್ಯಾಧುನಿಕ ತಾಯಿ ಮತ್ತು ಶಿಶುವಿನ ಆರೈಕೆಯ ಆಸ್ಪತ್ರೆ. ಸ್ತ್ರೀ ರೋಗ ತಜ್ಞ ಖ್ಯಾತ ವೈದ್ಯರು ಹಾಗೂ ಮಕ್ಕಳ ತಜ್ಞ ಖ್ಯಾತ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ.
ವಿಶ್ವ ದರ್ಜೆಯ ಉಪಕರಣಗಳ ಮತ್ತು ಅತ್ಯಾಧುನಿಕ ಐಸಿಯು, ಎನ್ಐಸಿಯು ಹಾಗೂ ಇತರೆ ಸೌಲಭ್ಯಗಳಿಂದ ಮಕ್ಕಳಿಗೆ ಗುಣಮಟ್ಟದ ಆರೈಕೆ. ಸುಜಿನಿ ಆಸ್ಪತ್ರೆಯಲ್ಲಿನ ಸೌಲಭ್ಯಗಳು: ದಿನದ 24 ಗಂಟೆಯಲ್ಲಿ ತುರ್ತು ಸೇವೆ, ಹೈ ರಿಸ್ಕ್ ಗರ್ಭಧಾರಣೆ, ಒಬೆಸ್ಟ್ರಿಕ್ ಐಸಿಯು, ನವಜಾತ ಮತ್ತು ಶಿಶು ಐಸಿಯು, ಶಿಶು ಸಂಬಂಧಿತ ಶಸ್ತ್ರಚಿಕಿತ್ಸೆ, ಲ್ಯಾಪ್ರೋಸ್ಕೋಪಿ, ಲಸಿಕಾಕರಣ, ತಜ್ಞ ವೈದ್ಯರ ಸಲಹೆ, ಡಯಾಗ್ನೋಸ್ಟಿಕ್ ಮತ್ತು ಅಲ್ಟ್ರಾಸೌಂಡ್ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮ ಸುಜಿನಿ ಆಸ್ಪತ್ರೆಯಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಜಿನಿ ಆಸ್ಪತ್ರೆ, ಬಿಗ್ ಬಜಾರ್ ಎದುರುಗಡೆಗೆ, ಕಲಬುರಗಿ. ದೂರವಾಣಿ ಸಂಖ್ಯೆ 08472272727 ಅಥವಾ ಮೊಬೈಲ್ ನಂಬರ್ 9900427814. ನಮಸ್ಕಾರ ವೀಕ್ಷಕರೇ, ಆನ್ ಸ್ಪಾಟ್ ನ್ಯೂಸ್ಗೆ ಸ್ವಾಗತ. ನಾನು ಸಂಗೀತ. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ನೇರ ನೇಮಕಾತಿಗೆ ಇಂದು ಸ್ಪರ್ಧಾತ್ಮಕ ಪರೀಕ್ಷೆ ಜರುಗಿತು. ಇಂದು ಕಲಬುರಗಿ ನಗರದ 26 ಪರೀಕ್ಷಾ ಕೇಂದ್ರಗಳಲ್ಲಿ ಪರೀಕ್ಷೆ ಜರುಗಿತು. 7,348 ಪುರುಷ ಮತ್ತು 1,669 ಮಹಿಳಾ ಅಭ್ಯರ್ಥಿಗಳು ಸೇರಿ ಒಟ್ಟು 9,017 ಜನ ಅಭ್ಯರ್ಥಿಗಳು ಪರೀಕ್ಷೆ ಬರೆದಿದ್ದಾರೆ. ತೀವ್ರ ತಪಾಸಣೆ ನಡೆಸುವುದರ ಮೂಲಕ ಅಭ್ಯರ್ಥಿಗಳನ್ನು ಪರೀಕ್ಷಾ ಕೇಂದ್ರದೊಳಗೆ ಬಿಡಲಾಗಿತ್ತು. ಪರೀಕ್ಷಾ ಕೇಂದ್ರದ 200 ಮೀಟರ್ ಸುತ್ತಮುತ್ತ ನಿಷೇಧಾಜ್ಞೆ ಜಾರಿಗೊಳಿಸಿ ಜಿಲ್ಲಾಧಿಕಾರಿ ಬಿ ಫೌಜಿಯಾ ತನರುಮ್ ಅವರು ಈ ಮೊದಲೇ ಆದೇಶ ಹೊರಡಿಸಿದರು. ಸಿದ್ದಶ್ರೀ ಇಥಿನಾಲ್ ಕಾರ್ಖಾನೆಯನ್ನು ಪ್ರಾರಂಭಿಸಬೇಕೆಂದು ಕರ್ನಾಟಕ ಜಿಲ್ಲಾ ಕಬ್ಬು ಬೆಳೆಗಾರರ ಸಂಘದ ಅಧ್ಯಕ್ಷ ಜಗದೀಶ್ ಪಾಟೀಲ್ ಸರ್ಕಾರಕ್ಕೆ ಆಗ್ರಹಿಸಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹಾಗೂ ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವರು ಸಿದ್ದಶ್ರೀ ಎಥೆನಾಲ್ ಕಾರ್ಖಾನೆ ಪ್ರಾರಂಭಿಸುವ ವಿಷಯದಲ್ಲಿ ಯಾವುದೇ ರೀತಿಯ ರಾಜಕೀಯ ಬೆರೆಸದೆ ರೈತರ ಹಿತದೃಷ್ಟಿಯಿಂದ ಪಕ್ಷಭೇದ ಮರೆತು ಸಂಕಷ್ಟದಲ್ಲಿರುವ ರೈತರಿಗೆ ಮಾನವೀಯ ದೃಷ್ಟಿಯಿಂದ ಸಿದ್ದಶ್ರೀ ಇಥೆನಾಲ್ ಕಾರ್ಖಾನೆ ಸಾಧ್ಯವಾದಷ್ಟು ಬೇಗನೆ, ಅಂದರೆ ಕಬ್ಬು ಒಣಗಿ ಹಾಳಾಗಿ ಹೋಗುವುದಕ್ಕಿಂತ ಮುಂಚೆ ರೈತರ ಪರ ನಿರ್ಧಾರ ತೆಗೆದುಕೊಂಡು ಕಾರ್ಖಾನೆ ಪ್ರಾರಂಭ ಮಾಡಬೇಕು ಎಂದು ಮನವಿ ಮಾಡಿದರು. ಒಂದು ವೇಳೆಯಲ್ಲಿ ಯಾವುದೇ ರೀತಿಯ ಅನುಕಂಪ ತೋರದೆ ಹೋದರೆ ಕೃಷಿಕರು, ಕಬ್ಬು ಬೆಳೆಗಾರರ ಯಾವುದೇ ಜೀವ ಹಾನಿ ಅಥವಾ ಅನಾಹುತಕ್ಕೆ ಒಳಗಾದಲ್ಲಿ ತಾವೇ ನೇರ ಹೊಣೆಗಾರರಾಗುತ್ತೀರಾ. ತಕ್ಷಣವೇ ಸಿದ್ದಶ್ರೀ ಇಥೆನಾಲ್ ಕಾರ್ಖಾನೆ ಪ್ರಾರಂಭಗೊಳ್ಳದೆ ಹೋದರೆ ಸರ್ಕಾರದ ವಿರುದ್ಧ ಉಗ್ರವಾಗಿ ಹೋರಾಟ ಮಾಡಬೇಕಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು. ಸ್ಟಾರ್ಟಿಂಗ್ ಕಾರ್ಖಾನೆ ತಪ್ಪು ಆಗಿರ್ತಾವ, ಆಗಿಲ್ಲ ಅಂತ ಹೇಳಂಗಿಲ್ಲ. ಅದಕ್ಕೆ ಮತ್ತೆ ಸರಿಪಡಿಸ್ತಾರೆ. ನಾವು ಅದಕ್ಕೇನೋ ದಂಡನೂ ಹಾಕ್ಯಾರ, ಅದಿರಲಿ, ಅದೆಲ್ಲ ಈಗ ಓಕೆ ಮಾಡ್ರಿ. ನಾವೇನೋ ಹೋಗಿ ನೋಡ್ಬಂದ್ವಿ, ಎಲ್ಲ 100% ಓಕೆ ಅದ. ಈಟೆಲ್ಲ ಆದ್ಮೇಲೆ ಇವರು ಹೈಕೋರ್ಟಿಗೆ ಹೋದರು. ಹೈಕೋರ್ಟ್ ಯಾರು ಸಿದ್ದಶ್ರೀದು ಸಿದ್ದಶ್ರೀ ಹೈಕೋರ್ಟ್ಗೆ ಹೋದ್ಮೇಲೆ ಹೈಕೋರ್ಟ್ ಏನಂತು, ಅದು ಏನಾಗಲ್ಲಪ್ಪ ಪಹಲೆ ಚಾಲು ಮಾಡ್ರಿ ಅಂಥೇಳಿ ಮಾಲಿನ್ಯದವ್ರಿಗೆ ಲೆಟ್ರ್ ಕೊಟ್ಟರು. ಇದು ಆಗಿದ ಮ್ಯಾಗ ರಾಜ್ಯ ಸರ್ಕಾರ ಏನು ಮಾಡ್ತವೆ, ಮಾಲಿನ್ಯದವರು ಇದು ಬಿಟ್ಟು ಮತ್ತೆ ಸುಪ್ರೀಂ ಕೋರ್ಟ್ ಹೋದ್ರು ಸರ್. ಅವರು ಸುಪ್ರೀಂ ಕೋರ್ಟ್ ಈಗ ಬರೀ ಕೋರ್ಟ್ ತಿರ್ಗೋತ್ ಹೋದ್ರೆ ಅದೆಲ್ಲ ನೀವು ಮಾಡಿರಪ್ಪ, ನೀವೇನು ರೈತರಿದ್ದೀರಿ ಮಾಡಿರಿ. ಬಟ್ ನಮ್ಮ ಪರಿಸ್ಥಿತಿ ಹಂಗೆ. ಮೊನ್ನೆ ನಾವು ಮುಖ್ಯಮಂತ್ರಿ ಭೇಟಿಯಾಗಕ್ಕೆ ಹೋದಾಗ ಖರ್ಗೆ ಸಾಹೇಬ್ರಿಗೆ ಅದೊಂದು ಸರ್ ಎಲ್ಲ ಸಾವಿರಾರು ಜನ ರೈತರದ ಸರ ನೀವು ಬಂದು ರೈತರಿಗೆ ಹೇಳ್ರಿ ಅದು ನಾವು ಜಿಲ್ಲಾ ಉಸ್ತುವಾರಿ ಗುಲ್ಬರ್ಗ ಬಂದು ಹೇಳ್ರಿ ಹ್ಞೂ ಅಂತ ಹೇಳಿದ್ರೆ ಆ ಕಡೆ ಹೋದ್ರು ಸರ್. ಆ ಬೈರೈತಿಯವ್ರಿಗೆ ಕಳ್ತಾರೆ ಬನ್ನಿ ಅಂದರೆ ಎಟ್ಲೀಸ್ಟ್ ಆ ಸುರೇಶ್ ಬೈರೈತಿ ನಮ್ಗೇನು ಗೊತ್ತಾರೆ ಅವರು, ನಾವು ನಾಳೆ ಕೇಳಕ್ಕೆ ಬರ್ತದೆ. ಇಲ್ಲೇ ಇದ್ರೆ ಖರ್ಗೆ ಸಾಹೇಬ್ರಿಗೆ ಕೇಳಕ್ಕೆ ಮಾಡ್ತಿದ್ದು ಒಂದು. ಇನ್ನೊಂದು ನಮ್ಮ ಇವರು ಈಶ್ವರ್ ಖಂಡ್ರೆ ಅವರು ಮೊನ್ನೆ ಸ್ಟೇಟ್ಮೆಂಟ್ ಕೊಟ್ಟರು ಸರ್. ಏನಪ್ಪ ಇದು ಕಾರ್ಖಾನೆಯವ್ರ ಸ್ಟ್ರೈಕ್ ಅದ, ರೈತರ ಸ್ಟ್ರೈಕ್ ಅಲ್ಲ ಅಂಥೇಳಿ ನಿಮ್ಗೆ ಗೊತ್ತಿರಬೇಕು. ಈಶ್ವರ್ ಖಂಡ್ರೆ ಏನು ಹೇಳ್ತಾರೆ, ಇದು ಕಾರ್ಖಾನೆಯವ್ರು ಸ್ಟ್ರೈಕ್ ಮಾಡ್ಯಾರ, ರೈತರ ಸ್ಟ್ರೈಕ್ ಅಲ್ಲ ಅಂತಂದರು. ಅಂದ್ರೆ ನಾವೇನು ರೈತರೇನು ಹುಚ್ಚುಗಳೇ ಕಾಣ್ತೀವಿ ಸರ್ ಅವ್ರಿಗೆ.
ನಾವು ಯಾರೂ ರೈತರಲ್ಲ. ಇಲ್ಲಿ ಕುಂತೂರಿಗೆಲ್ಲ 100 ಎಕರೆ ಜಮೀನ ಸರ್. ಇಲ್ಲಿ ಒಬ್ಬೊಬ್ಬರಿಗೆ 20 ಎಕರೆ ಹಬ್ಬದ ರೀ. ನಾವು ಈ ಸಲ 12 ವರ್ಷ ಆಯ್ತು ನಾವು ಹೋರಾಟ ಮಾಡ್ಕೊತ ಹೊಂಟಿವಿ ಸರ್. ನಾವೆಲ್ಲ ಕಾರ್ಖಾನೆ ಮಾತು ಕೇಳ್ತೀವಿ ರೀ. ನಾವು ರೈತರೇ ಅಲ್ಲ. ಅವು ಏನು ಸರ್ ಹಿಂಗೆ ಮಾತಾಡಿದ್ರೆ ಈ 10,000 ಜನ ರೈತರೆಲ್ಲ ಹೊಂಟ್ರಪ್ಪ ಅಂದ್ರೆ ಅವ್ರು ಓಸ್ ಮುಂದೆ ಕಾರ್ಖಾನೆ ಪರವಾಗಿಯಾರ, ನಮಗೇನು ಬೇಕೇ ಆಗಿಲ್ಲ. ಹೇಳಿ ಸರ್, ಅದಕ್ಕೆ ನಾವು ಏನಿದ್ದೀವಿ ಇದ್ರು ಸರ್, 5 ಮಂದಿ ಇದ್ರು ಇದ್ರು ಸರ್. MLA ಸಾಹೇಬ್ರು ಎಲ್ಲ ಬಂದಿರಿ, MLA ಸಾಹೇಬ್ರು ಬಂದಿರು. ನಾವು ಹಿಂದೆ 5 ಮಂದಿ ಇದ್ದೀರಿ. ಬಟ್ ಇವ್ರಿಗೆ ಗಾಡಿಯಾಗ ಕರ್ಕೊಂಡು ಹೋಗಿಲ್ಲ ಸರ್ ಅವರು. ಹಿಂಗಾಗಿ ನಾವೇ ಹೋಗಿ ಬಿಟ್ಟಿದ್ದೇವೆ. ಅದು ನಮ್ಗೆ ತಪ್ಪದ. ಆಯಿತು, ಮುಖ್ಯಮಂತ್ರಿ ಏನಂದ್ರೆ 1 ವಾರ 8 ದಿನ ಮಾಡ್ತೀನಿ ಅಂದ್ರೆ ಸರ್. ಇವ್ರನ್ನ ಇವತ್ತಿಗೆ ಯಾರು ನಮ್ಮಲ್ಲಿ ಖರ್ಗೆ ಸಾಹೇಬ್ರನ್ನ ಬಂದ್ರೆ ಅವ್ರ ಮನೆಗೆ ಹೋಗಿ ಸರ್ ಹಿಂಗೆ ಅಂದಿರಲ್ಲ ಸರ್ 1 ವಾರದಿಂದ ಅಂತ ಕೇಳೋಕ್ಕಾಗ್ತದೆ. ಈಗ ಸುರೇಶ್ ಭೈರು ಯಾರಂತೆ ಗೊತ್ತಿಲ್ಲ ನಮ್ಗೆ, ಅಲ್ಲಿ ಹೋಗಿ ಕೇಳೋಕ್ಕಾಗ್ತದೆ ರೀ. ಅದಕ್ಕೆ ಇದು ಏಟಿಗೆ ನಿಂತ ಸರ, ಇದು ದಯಮಾಡಿ ಈಗ ನಮಗೆ ಏನು ಮಾಡಬೇಕು ಸುರಾಸಲಾಗ್ಯದ. ಇಷ್ಟೆಲ್ಲ ನಾವು ಹೋರಾಟ ನಮಗೆ ಏನು ಮಾಡಬೇಕು ಅಂತ ಹೇಳಿದ್ರೆ ಏನು ಉಪವಾಸ ಸತ್ಯಾಗ್ರಹ ಮಾಡ್ಬೇಕಾ? ಮಾಡ್ಬೇಕೇನು ಸರ್? ಈಗ ಏನು ಮಾಡಬೇಕು? ರೈತರು ಉಳಿಬೇಕು. ಈಗ 10,000 ಜನ ರೈತ ಅದಾರ ಸರ, ಕನಿಷ್ಠ ಕಮ್ಮ ಒಂದು 5,000 ಜನ ಕಾರ್ಮಿಕರ ರೀ. ಈಗ ನಮ್ಮ ಸುತ್ತ ಹಳ್ಳಿ ಪೀಳದ ಎಂಥ ದೇವ್ರು ಅಂದಂಗೆ ಊರ 4-5 ಜನ ಕೆಲಸ ಮಾಡತ್ತಾರ ಸರ್. ಅದಕ್ಕೆ ಈಗ ಸರ್ ಸಿದ್ದರಾಮಯ್ಯ ರಾಜೀನಾಮೆ ಕೊಟ್ಟು ನಿಮ್ಮತನವನ್ನ ಉಳಿಸಿಕೊಳ್ಳಿ ಎಂದು ಕೇಂದ್ರ ಸಚಿವ ವಿ ಸೋಮಣ್ಣ ಆಗ್ರಹಿಸಿದರು. ಹುಬ್ಬಳ್ಳಿ ನಗರದಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಸಿದ್ದರಾಮಯ್ಯನವರು ಒಂದು ಬಾರಿ ನೀವು ನಡೆದು ಬಂದ ದಾರಿಯನ್ನು ನೆನಪು ಮಾಡಿಕೊಳ್ಳಿ. ನಿಮ್ಮ ಇತಿಹಾಸವನ್ನು ಮುಂದಿನ ಪೀಳಿಗೆಗೆ ಕೊಡಬೇಕು ಎನ್ನುವುದಾದ್ರೆ ನೀವು ಮೊದಲು ರಾಜೀನಾಮೆ ಕೊಡಿ. ಸಿದ್ದರಾಮಯ್ಯನವರ ಬಗ್ಗೆ ಮಾತನಾಡುವುದು ಸರಿಯಲ್ಲ. ಪದೇ ಪದೇ ಮಾತನಾಡಿ ಕೈ ಕಾಲು ಮತ್ತು ಬಾಯಿ ಗಾಯ ಮಾಡಿಕೊಂಡಿದ್ದಾರೆ. ಈಗ ಏನು ಉಳಿದಿಲ್ಲ. ಸದನದಲ್ಲಿ ಚರ್ಚೆ ಮಾಡಿದಾಗ ಅದನ್ನೇ ಅಲ್ಲೇ ಕ್ಲಿಯರ್ ಆಗಿ ಮಾಡಿದಾಗ ಈ ಕಾಯಿಲೆ ಬರ್ತಾ ಇರಲಿಲ್ಲ. ಒಂದು ತಪ್ಪು ಮುಚ್ಚಿಕೊಳ್ಳಲಿಕ್ಕೆ ಹೋಗಿ 50 ತಪ್ಪುಗಳನ್ನ ಮಾಡ್ತಾ ಇದ್ದಾರೆ. ಅಂತಹ ನಾಯಕ ಈಗ ಅಧಿಕಾರದಲ್ಲಿ ಇರುವುದು ಅವಶ್ಯಕತೆ ಇಲ್ಲ ಎಂದರು. ದಯವಿಟ್ಟು ನೀವು ರಾಜೀನಾಮೆ ಕೊಡಿ, ನಿಮ್ಮ ತನಾನ ಉಳಿಸ್ಕೊಳ್ಳಿ, ನೀವು ನಡೆದು ಬಂದ ದಾರಿಯನ್ನು ಜ್ಞಾಪಕ ಮಾಡ್ಕೊಳ್ಳಿ. ನಿಮ್ಮ ಇತಿಹಾಸವನ್ನು ಎಲ್ಲ ಒಂದು ಕಡೆ ನೀವು ಮುಂದಿನ ಪೀಳಿಗೆಗೆ ಕೊಡಬೇಕು ಅನ್ನೋದಾದರೆ ರಾಜೀನಾಮೆ ಕೊಟ್ಟು ಎನ್ಕ್ವೈರಿ ಆಗಲಿ. ಎನ್ಕ್ವೈರಿ ಆದಮೇಲೆ ನೀವೇ ಮತ್ತೆ ಸರಿ ಇದೆ ಅಂದರೆ ಅವತ್ತು ನಿಮ್ಮ ಪಕ್ಷ ನಿಮ್ಮ ಮೇಲೆ ಏನಾದ್ರು ಗೌರವ ಇಟ್ಟಿದ್ರೆ, ನಿಮ್ಮ ಮಾಸ್ ಲೀಡರ್ಶಿಪ್ನ ಒಪ್ಕೊಂಡಿದ್ರೆ ನಿಮ್ಮನ್ನೇ ಮುಖ್ಯಮಂತ್ರಿ ಮಾಡಲಿ. ನಾವು ಅವಾಗ ಬಂದು ನಿಮ್ಮನ್ನು ಕಂಗ್ರಾಚುಲೇಟು ಮಾಡ್ತೀವಿ, ನಿಮ್ಮ ಮನೆಗೆ ಬಂದು ಗಾರ್ಲ್ಯಾಂಡ್ ಮಾಡ್ತೀವಿ. ಅದನ್ನು ಬಿಟ್ಟು ನೀವು ಎಲ್ಲ ಒಂದು ಕಡೆ ರಾಜೀನಾಮೆ ಕೊಡೋದು ಬಿಟ್ಟು ಯಾವಾಗದೋ ಏನೋ ಒಂದು ಆಗಿರೋದೆಲ್ಲ ಯಗ್ಟಾಸಿನ ಕಾಗಬ್ಬ ಗೋಬಮ್ಮನ ಕೆಲಸ ಕತೆ ಹೇಳೋದು ಸಿದ್ದರಾಮಯ್ಯನವರಂಥ ನಾಯಕರಿಗೆ ಸಾಧುವಾದದ್ದಲ್ಲ. ಅವರ ಶೋಭೆ ತರೋದು ಅನ್ನೋದಕ್ಕಿಂತ ಹೆಚ್ಚಾಗಿ ನನ್ನ ಅವರಿಂದ ನಿರೀಕ್ಷೆ ಮಾಡಿರಲಿಲ್ಲ. ನಾನೊಂದು ಹೇಳ್ತಾ ಇದ್ದೀನಿ, ಸಿದ್ದರಾಮಯ್ಯನವ್ರಿಗೆ ಏನಾದ್ರು ಸಿದ್ದರಾಮಯ್ಯನೇ ನಾನು ಅನ್ನೋದಾಗಿದ್ದರೆ ಕೈ ಮುಗಿದು ವಿನಂತಿ ಮಾಡ್ತೀನಿ, ಇಂಥ ಒಂದು ಸಂದರ್ಭದಲ್ಲಿ ಮಾದರಿಯಾದ ರಾಜಕಾರಣಿ ಮಾಡಬೇಕು ಇದ್ದೀನಿ ಅಂತ ಹೇಳ್ತೀರಿ. ಆ ಮಾದರಿಯಾದ ರಾಜಕಾರಣಿ ನೀವಾಗೋದಾದರೆ ಮೊದಲು ರಾಜೀನಾಮೆ ಕೊಡಿ. ಎನ್ಕ್ವೈರಿ ಸುಲಲಿತವಾಗಲಿ, ಯಾರಿಂದ ಮಾಡಬೇಕು ಅನ್ನೋದು ಈಗಾಗಲೇ ನ್ಯಾಯಾಂಗ ಹೇಳಿದೆ. ನ್ಯಾಯಕ್ಕಿಂತ ನಾವ್ಯಾರು ದೊಡ್ಡವರಲ್ಲ. ಆ ನ್ಯಾಯನ ತಲೆಬಾಗಿ ಮೊದಲು ಆ ಕೆಲಸ ಮಾಡಿ ಇತಿಹಾಸದಲ್ಲಿ ಉಳ್ಕೊಳ್ಳಿ ಅಂತ ಅವ್ರಿಗೆ ವಿನಂತಿ ಮಾಡ್ತೀನಿ. ಮೈಸೂರಿನಲ್ಲಿ 3 ಜನ ಸಚಿವರು ಪ್ರತ್ಯೇಕ ಭೇಟಿ ವಿಚಾರವಾಗಿ ಅದಕ್ಕೆ ಬೇರೆ ಅರ್ಥ ಕಲ್ಪಿಸುವುದು ಬೇಡ ಎಂದು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿದರು. ತುಮಕೂರಿನಲ್ಲಿ ದಸರಾ ಉದ್ಘಾಟನೆ ಕಾರ್ಯಕ್ರಮದ ಬಳಿಕ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಮಾತನಾಡಿ, ನಾವು ಯಾವುದೇ ಮೀಟಿಂಗ್ ಮಾಡಿಲ್ಲ, ಭೇಟಿ ಆಗಿದ್ದೇವೆ ಅಷ್ಟೇ. ಕಾಫಿ ಕುಡಿದಿದ್ದೇವೆ, ಊಟ ಮಾಡಿಲ್ಲ. ನಾವು ಮಹದೇವಪ್ಪ ಅವರ ಮನೆಗೆ ಹೋಗಿದ್ದೆವು. ಮುಖ್ಯಮಂತ್ರಿಗಳನ್ನು ಬೇರೆ ಬೇರೆ ವಿಚಾರದಲ್ಲಿ ಭೇಟಿ ಆಗಬೇಕಿತ್ತು. ಅದಕ್ಕಾಗಿ ಮಹದೇವಪ್ಪ ಅವರ ಮನೆಗೆ ಹೋಗಿದ್ದೆ. ನಾನು ನಿಮ್ಮ ಮನೆ ಬಳಿ ಬರುತ್ತಿದ್ದೇನೆ, ಒಟ್ಟಿಗೆ ಹೋಗೋಣ ಎಂದು ಸಿಎಂ ಭೇಟಿಗೆ ಅಂತ ಹೇಳಿದ್ದೆ. ಅಲ್ಲೇ ಪಕ್ಕದಲ್ಲಿ ಸತೀಶ್ ಜಾರಕಿಹೊಳಿ ಮನೆ ಇದೆ, ನಾನು ಬರುತ್ತೇನೆ ಎಂದು ಅವರು ಬಂದರು. ನಾವು ಮಾತನಾಡಿಕೊಂಡು ಚೀಫ್ ಮಿನಿಸ್ಟರ್ ಪವರ್ ಆಫ್ ಕಾರ್ಪೊರೇಷನ್ ಅಲ್ಲಿ ಇದ್ದರು, ಅಲ್ಲಿಗೆ ಹೋಗಿದ್ದೆವು. ಅದಕ್ಕೆ ಬೇರೆ ಅರ್ಥ ಕಲ್ಪಿಸುವ ಅಗತ್ಯ ಇಲ್ಲ ಎಂದರು. ಕೂಡ ಒಂದು ಮೆರುಗನ್ನು ತರ್ತಕ್ಕಂಥ ರೀತಿಯಲ್ಲಿ ಆಗುತ್ತೆ. ಸರ್, ಈಗ ಸಿಎಂ ವಿಚಾರವಾಗಿ ಸರ್, ಈ ಕಳೆದ 3 ದಿನಗಳಿಂದ ಕೂಡ ದಲಿತ ಸಚಿವರ ಭೇಟಿ ಹೆಚ್ಚಾಗ್ತಾ ಇದೆ. ಏನಾದರೂ ಬದಲಾವಣೆ ಏನಾದರೂ ಇದೆಯಾ ಅಂತ ಸರ್? ಇಲ್ಲಪ್ಪ, ಎಲ್ಲಿ ಮೀಟಿಂಗ್ ಆಗಿದೆ ನನಗೆ ಗೊತ್ತಿಲ್ಲ. ಸರ್, ನೀವು ಮತ್ತೆ ನಾವು ಮೀಟಿಂಗ್ ಯಾವುದು ಮಾಡಿಲ್ವಲ್ಲ. ಭೇಟಿ ಆಗಿದ್ದೀವಿ, ಕಾಫಿ ಕುಡ್ತೀವಿ, ಊಟ ಮಾಡಿ ಕಾಫಿ ಕುಡ್ದು ನೋಡ್ರಿ. ಗೊತ್ತು ನೀವೇನು ಕೇಳ್ತಾ ಇದ್ದೀರಾ ಅಂತ. ಮಹದೇವಪ್ಪನವ್ರ ಮನೆಗೆ ನಾನು ಹೋಗಿದ್ದೆ. ನಾವು ಮುಖ್ಯಮಂತ್ರಿಗಳನ್ನು ಬೇರೆ ಬೇರೆ ವಿಚಾರದಲ್ಲಿ ಭೇಟಿಯಾಗೋದಿತ್ತು. ಅದಕ್ಕಾಗಿ ನಾನು ಮಹದೇವಪ್ಪನವ್ರಿಗೆ ಹೇಳಿದೆ, ನಾನು ನಿಮ್ಮ ಮನೆ ಹತ್ರನೇ ಬರ್ತೀನಿ, ಇಬ್ಬರು ಒಟ್ಟಿಗೆ ಹೋಗೋಣ CM ನೋಡೋದಕ್ಕೆ. ಇಲ್ಲೇ ಬನ್ನಿ ಕಾಫಿ ಕುಡ್ಕೊಂಡು ಹೋಗೋಣ ಜೊತೆಯಲ್ಲಿ ಅಂದರು. ನಾನು ಅವ್ರ ಮನೆಗೆ ಹೋಗಿ ಕಾಫಿ ಕುಡ್ದು ಅಷ್ಟೊತ್ತಿಗೆ ನಮ್ಮ ಪಕ್ಕದ ಮನೆಯೇ
ನಮ್ಮ ಸತೀಶ್ ಜಾರಕಿಹೊಳಿ ಅವರು ಬಂದರು, ನಾನು ಬರ್ತೀನಿ ಅಂತ 3 ಜನ ಮಾತಾಡಿಕೊಂಡು ಚೀಫ್ ಮಿನಿಸ್ಟ್ರು ಅಲ್ಲಿ ಪವರ್ ಕಾರ್ಪೊರೇಷನಲ್ಲಿದ್ದರು, ಅಲ್ಲಿಗೆ ಹೋದ್ವಿ. ಅದಕ್ಕೆ ಅರ್ಥೈಸೋದು ಅಗತ್ಯ ಇಲ್ಲ ಇಲ್ಲ ಅಂತ ಕ್ಲಾರಿಫೈ ಮಾಡ್ತಾ ಇದ್ದೀನಿ. ಆ ರೀತಿ ಯಾವುದು ಕೂಡ ಆ ವಿಚಾರಧಾರೆಗಳು ಯಾವುವು ಇಲ್ಲ. ನಾವು ಇದ್ದೇ ಇದ್ದೀವಲ್ಲ, ಮುಖ್ಯಮಂತ್ರಿಗಳಿಗೆ ಮಾರಲ್ ಆಗಿ ಅವರ ಜೊತೆಯಲ್ಲಿ ನಮ್ಮ 136 ಶಾಸಕರು ಕೂಡ ನಿಂತಿದ್ದೇವೆ. ನಾವೆಲ್ಲರೂ ಕೂಡ ಅವರ ಜೊತೆಯಲ್ಲಿ ನಿಂತಿದ್ದೇವೆ, ಎಲ್ಲ ಸಚಿವರು ಕೂಡ ನಿಂತಿದ್ದೇವೆ. ಅದರಲ್ಲೇನು 2 ಮಾತಿಲ್ವಲ್ಲ. ನಮ್ಮಲ್ಲಿ ಯಾವುದು ನಾನು ಬೇರೆ ಇದ್ದೀನಿ ಅಂತ ಯಾರು ಹೇಳಿಲ್ಲಲ್ಲ ಇಲ್ಲಿವರೆಗೂ. ಹೇಳಿದಾರೆ ಪ್ರತ್ಯೇಕ ಸಭೆ ಅಲ್ಲ, ಮತ್ತೆ ಅದೇ ಹೇಳ್ತಿರಲ್ಲ ನೀವು, ಸಭೆ ಅಲ್ಲ. ಕಾಫಿ ಕುಡಿಯಕ್ಕೆ ಹೋದ್ರೆ ಸಭೆ ಆಗೋಲ್ಲ. ಈ ಸಂದರ್ಭದಲ್ಲಿ ಹೋಗಿರೋದು ವಿಶೇಷ ಆಗಿರುತ್ತೆ. ಒಬ್ರು ಇಬ್ರು ಹೋಗಿದ್ರೆ ಅದೇನು ವಿಶೇಷತೆ ಅಲ್ಲ. ಕನಿಷ್ಠ 10 ಜನ ಆದ್ರೂ ಸೇರಿದ್ರೆ ಅದಕ್ಕೆ ನೀವು ಅರ್ಥ ಕಲ್ಪಿಸ್ಬೇಕು. ಸುಮ್ಮನೆ ಯಾರು ಹೊರಗಿನವರು? ಯಾರ್ರೀ ಹೊರಗಿನವರು? ಯಾರು ಹೊರಗಿನವರು? ಯಾರು ಹೇಳಿದ್ದಂಗಂತ? ಯಾರು ಸುರೇಶ್ ಗೌಡ್ರು? ಅವರು ಕಾಂಗ್ರೆಸ್ನವರ? ಅವ್ರು ಕಾಂಗ್ರೆಸ್ನವ್ರ? ಅವ್ರಿಗೆ ಬೆಂಕಿ ಹಚ್ಚೋ ಕೆಲಸ ಅವ್ರದ್ದು. ಅವರಿಗೆ ಬೆಂಕಿ ಹಚ್ಚೋ ಕೆಲಸ, ಅದಕ್ಕೆ ಅವರು ಆ ರೀತಿ ಹೇಳಿದ್ದಾರೆ. ಸಿದ್ದರಾಮಯ್ಯನವ್ರು ಕಾಂಗ್ರೆಸ್ಸಿಗೆ ಸೇರಿ ಎಷ್ಟು ವರ್ಷ ಆಯಿತು? ಇನ್ನೂ ಹೊರಗಿನವ್ರು ಆಗ್ತಾರೆ. 2 ಸಾರಿ ಮುಖ್ಯಮಂತ್ರಿ ಆದರೆ ಇನ್ನೂ ಹೊರಗಿನವ್ರ? ಅವ್ರಿಗೆ ಅರ್ಥ ಆಗಿಲ್ಲ ಅಷ್ಟೇ. ಬದಲಾವಣೆ ನಿರೀಕ್ಷೆ ಸಾಧ್ಯತೆ ಆ ಥರ ಏನಾದರೂ? ಧನ್ಯವಾದಗಳು. ಎಫ್ಐಆರ್ ಆಗಿದೆ. ಕಾನೂನು ಪ್ರಕಾರ ಏನು ಕ್ರಮ ತಗೋಬೇಕು ಪೊಲೀಸ್ನವ್ರು ತಗೊಳ್ತಾರೆ. ಪಾರ್ಕ್ ಮಾಡಿದ ಕ್ಷಣಾರ್ಧದಲ್ಲೇ ಕಾರಿಗೆ ಬೆಂಕಿ ಹತ್ತಿಕೊಂಡು ಆತಂಕ ಸೃಷ್ಟಿಸಿರುವ ಘಟನೆ ಕಲಬುರಗಿ ನಗರದ ಕೆಬಿಎನ್ ಆಸ್ಪತ್ರೆ ಮುಂಭಾಗದಲ್ಲಿ ನಡೆದಿದೆ. ರವಿಕುಮಾರ್ ಎಂಬುವರಿಗೆ ಸೇರಿದ ಕಾರು ನಿನ್ನೆ ರಾತ್ರಿ ಮಗನನ್ನು ಸ್ಕ್ಯಾನಿಂಗ್ ಆಗಿ ಕಲಬುರಗಿ ನಗರದ ಕೆಬಿಎನ್ ಆಸ್ಪತ್ರೆ ರಸ್ತೆಯಲ್ಲಿ ಬಂದಿದ್ರು. ಕಾರು ನಿಲ್ಲಿಸಿ ಮಗನ ಜೊತೆ ಸ್ಕ್ಯಾನಿಂಗ್ಗೆ ತೆರಳಿದಾಗ ಕಾರಿನಲ್ಲಿ ಇದ್ದಕ್ಕಿದ್ದಂತೆ ಬೆಂಕಿ ಕಾಣಿಸಿಕೊಂಡಿದೆ. ಕ್ಷಣಾರ್ಧದಲ್ಲೇ ಕಾರು ಬೆಂಕಿಗೆ ಆಹುತಿಯಾಗಿದೆ. ಇನ್ನು ಘಟನಾ ಸ್ಥಳಕ್ಕೆ ಆಗಮಿಸಿದ ಅಗ್ನಿಶಾಮಕ ದಳದ ಸಿಬ್ಬಂದಿ ಬೆಂಕಿ ನಂದಿಸುವ ಕೆಲಸ ಮಾಡಿದ್ದಾರೆ. ಸ್ಟೇಷನ್ ಬಜಾರ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ಸಂಭವಿಸಿದೆ. ಗ್ಯಾಸ್ ಅದ ಈ ಕಡೆ ಬಾ. साहेबगड को कौन फोन करे? अच्छा कहाँ रहे वो दोनों? हुंडई और टायर ಗೋಲ್ಡಾ ಬದಾರ್ ಇದು ಇಲ್ಲ ಆಗಿದೆ ಅಲ್ಲಲ್ಲ ಕಲಬುರಗಿ ಸ್ಕ್ಯಾನಿಂಗ್
ಮೈಸೂರು ದಸರಾ ಅದ್ದೂರಿಯಾಗಿ ಆರಂಭಗೊಂಡಿದೆ. ವೃಶ್ಚಿಕ ಲಗ್ನ ಶುಭ ಮುಹೂರ್ತದಲ್ಲಿ ನಾಡದೇವತೆ ಶ್ರೀ ಚಾಮುಂಡೇಶ್ವರಿ ದೇವಿಗೆ ಸಿಎಂ ಸೇರಿದಂತೆ ಗಣ್ಯರು ಪೂಜೆ ಸಲ್ಲಿಸಿದರು. ಹಿರಿಯ ಸಾಹಿತಿ ನಾಡೋಜ ಹಂಪಯ್ಯ ನಾಗರಾಜ್ ಅವರು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಚಾಮುಂಡಿ ತಾಯಿಗೆ ಪುಷ್ಪಾರ್ಚನೆ ಮಾಡಿ ದಸರಾಗೆ ಚಾಲನೆ ನೀಡಿದರು. ದಸರಾವನ್ನು ಈ ಬಾರಿ ಸಂಪ್ರದಾಯದ ಪ್ರಕಾರ ಅದ್ದೂರಿಯಾಗಿ ಆಚರಿಸಲಾಗುತ್ತಿದೆ. ಚಾಮುಂಡಿ ಬೆಟ್ಟದಲ್ಲಿ ನಿರ್ಮಾಣ ಮಾಡಿರುವ ಸಾಂಪ್ರದಾಯಿಕ ವೇದಿಕೆಯಲ್ಲಿ ನಾಡಿನ ಅಧಿದೇವತೆ ಚಾಮುಂಡಿ ತಾಯಿ ಉತ್ಸವ ಮೂರ್ತಿಗೆ ವಿಶೇಷ ಪೂಜೆ ಹಾಗೂ ಪುಷ್ಪಾರ್ಚನೆ ನಡೆಯಿತು. ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಹಿರಿಯ ಸಾಹಿತಿ ನಾಡೋಜ ಹಂಪಯ್ಯ ನಾಗರಾಜಯ್ಯ, ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸೇರಿದಂತೆ ಇನ್ನಿತರೆ ಸಚಿವರು ಭಾಗಿಯಾಗಿದ್ದರು. ತಾಯಿ ಚಾಮುಂಡೇಶ್ವರಿಗೆ ಸಾಮಾನ್ಯ ಮುಖ್ಯಮಂತ್ರಿಗಳು ಡಾಕ್ಟರ್ ನಾಗರಾಜಯ್ಯರವರು ಉಪಮುಖ್ಯಮಂತ್ರಿಗಳು ಹಾಗೂ ಎಲ್ಲ ಸಚಿವರು ಪುಷ್ಪಾರ್ಚನೆಯನ್ನು ಮಾಡಿ ಎಲ್ಲ ಕಷ್ಟಗಳನ್ನ ದೂರ ಮಾಡಿ ನಾಡಿನ ಜನರನ್ನ ಸಲಹು ತಾಯಿ ಎನ್ನುವಂತಹ ಪ್ರಾರ್ಥನೆಯ ಮೂಲಕ ಪುಷ್ಪಾರ್ಚನೆಯಿಂದ ನೆರವೇರಿಸಿದ್ದಾರೆ. ನಾಡಿನ ಸಾರಸ್ವತ ಲೋಕದ ಕಣ್ಮಣಿ ನಾಡೋಜ ಡಾಕ್ಟರ್ ಹಂಪನಾಗ್ ಎಲ್ಲರೂ ಅತ್ಯಂತ ಸಂಭ್ರಮದಿಂದ ಸಂತೋಷದಿಂದ ಭೂಮಿಯನ್ನು ನೆರವೇರಿಸಿ ನಾಡಿನ ಸುರಕ್ಷತೆಗಾಗಿ ಸಮೃದ್ಧಿಗಾಗಿ ಪ್ರಾರ್ಥನೆ ಮಾಡಿದ್ದಾರೆ. ಇವತ್ತು ಸಿದ್ದರಾಮಯ್ಯ ಸಂವಿಧಾನ ಮತ್ತು ನ್ಯಾಯಾಲಯಕ್ಕೆ ಅಪಮಾನ ಮಾಡ್ತಾ ಇದ್ದಾರೆ. ಸಿಎಂ ನಿನ್ನೆ ಆತ್ಮಸಾಕ್ಷಿಯ ಬಗ್ಗೆ ಮಾತನಾಡಿದ್ದಾರೆ. ರಾಜ್ಯದ ಮುಖ್ಯಮಂತ್ರಿ ಆಗಿರುವ ಸಿದ್ದರಾಮಯ್ಯ ಅವರಿಗೆ ಆತ್ಮಸಾಕ್ಷಿ ಇದೆನಾ ಎಂದು ಬಿಜೆಪಿ ವಿಧಾನ ಪರಿಷತ್ ಸದಸ್ಯ ರವಿಕುಮಾರ್ ಪ್ರಶ್ನಿಸಿದರು. ಕಲಬುರಗಿಯ ಬಿಜೆಪಿ ಕಚೇರಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಹೈಕೋರ್ಟ್ ಮತ್ತು ಜನಪ್ರತಿನಿಧಿಗಳ ನ್ಯಾಯಾಲಯ ಸಿಎಂ ಕುಟುಂಬ ತಪ್ಪು ಮಾಡಿದ್ದಾರೆ ಅಂತ ತೀರ್ಪು ಕೊಟ್ಟಿದೆ. ತನಿಖೆಗೆ ಸೂಕ್ತ ಅಂತ ನ್ಯಾಯಾಲಯ ಹೇಳಿ ಎಫ್ಐಆರ್ ಮಾಡಿಸಿದೆ. ಇಷ್ಟೆಲ್ಲ ಆದ್ರೂ ನಾನೇನು ತಪ್ಪು ಮಾಡಿದ್ದೀನಾ ಅಂತ ಪ್ರಶ್ನೆ ಮಾಡುತ್ತಾರೆ. ತಪ್ಪು ಮಾಡಿರೋದಕ್ಕೆ 14 ಸೈಟ್ ವಾಪಸ್ ಕೊಟ್ಟಿದ್ದಾರೆ. ಹೀಗಾಗಿ ಸಿಎಂ ಸಿದ್ದರಾಮಯ್ಯ ಆತ್ಮಸಾಕ್ಷಿ ಇದ್ರೆ ಮೊದಲು ರಾಜೀನಾಮೆ ಕೊಡಬೇಕು. ಸಿಎಂ ಸಿದ್ದರಾಮಯ್ಯ ತಪ್ಪು ಮಾಡಿರೋದಕ್ಕೆ ರಾಜ್ಯದಲ್ಲಿ ಮುಖ ಎತ್ತಿಕೊಂಡು ಓಡಾಡೋದಕ್ಕೆ ಆಗುತ್ತಿಲ್ಲ ಎಂದರು. ನಿಮಗೆ ಆತ್ಮಸಾಕ್ಷಾತ್ಕಾರ, ಆತ್ಮಸಾಕ್ಷಿ ಅಂತ ಹೇಳಿದಿರಿ. ಆದ್ರಿಂದ ನ್ಯಾಯಾಲಯಗಳ ತೀರ್ಪು ಇದು ತಪ್ಪ? ಹಂಗಾದ್ರೆ ನೀವು ನ್ಯಾಯಾಲಯಗಳು ಕೊಟ್ಟಿರ್ತಕ್ಕಂಥ ತೀರ್ಪಿಗೆ ಗೌರವ ಕೊಡಲ್ವಾ? ಯಾಕೆ ಅಂತ ಹೇಳಿದ್ರೆ ನೀವು ನ್ಯಾಯಾಲಯಗಳಿಗಿಂತ ಆತ್ಮಸಾಕ್ಷಿ ದೊಡ್ಡದು ಅಂತ ಹೇಳಿಬಿಟ್ಟಿದ್ದೀರ. ಅಂದರೆ ಅರ್ಥ ನೀವು ನ್ಯಾಯಾಲಯಗಳ ತೀರ್ಪನ್ನು ಒಪ್ಪೋದಿಲ್ವಾ? ಈ ಪ್ರಶ್ನೆಗಳನ್ನು ಭಾರತೀಯ ಜನತಾ ಪಾರ್ಟಿಯಿಂದ ನಾನು ಕೇಳೋದಕ್ಕೆ ಬಯಸುತ್ತೆ. 3 ತಪ್ಪು ಅವ್ರ ಜೀವನದಲ್ಲಿ ನಾನು ಇದು ಮಾಡ್ಕೊಂಡಂಗೆ ಇದೇ ಕೆಲವೇ ವರ್ಷಗಳಲ್ಲಿ 2 ಈ ಒಂದು 15-20
ಈ ಒಂದು 2-3 ತಿಂಗಳಲ್ಲಿ ಹೇಗೆ ಅವರೇ ಒಪ್ಕೊಂಡಿದ್ದಾರೆ ಅನ್ನೋದಕ್ಕೆ ನಾನು ಹೇಳ್ತೇನೆ. ಮೊದಲನೇದು ಟ್ಯೂಬ್ಲೈಟ್ ವಾಚನ್ನು ವಾಪಸ್ ಕೊಟ್ಟರು. ಟ್ಯೂಬ್ಲೈಟ್ ವಾಚ್ ತಪ್ಪು ಮಾಡಿಲ್ಲ, ನಾನು ಕೊಂಡ್ಕೊಂಡಿಲ್ಲ, ನನಗೆ ಯಾರೋ ಗಿಫ್ಟ್ ಕೊಟ್ಟಿದ್ದಾರೆ, ವಾಪಸ್ ಕೊಟ್ರಿ. ಮೊದಲನೇ ತಪ್ಪು. ನನಗೆ ಗೊತ್ತಿಲ್ಲ, ಅನೇಕ ತಪ್ಪು ಇರ್ಬೋದು ಅವ್ರದ್ದು. ಟ್ಯೂಬ್ಲೈಟ್ ಅಂದರೆ ನೀವು ತಪ್ಪು ಮಾಡಿದ್ದು ಹೋಯ್ತಾ, ವಾಪಸ್ ಕೊಟ್ಟ ತಕ್ಷಣವೇ ಕದ್ಕೊಂಡೋಗಿರೋ ಮಾಲನ್ನು ವಾಪಸ್ ಕೊಟ್ಬಿಟ್ರೆ ನೀವು ಕಳ್ಳ ಅನ್ನೋದನ್ನು ತಪ್ಪಿಸ್ಕೊಳ್ಳೋಕ್ಕಾಗತ್ತಾ? ಟ್ಯೂಬ್ಲೈಟ್ ವಾಚ್ ವಾಪಸ್ ಕೊಟ್ಟಾಗಲೇ ಜನ ನೀವು ನಿಮ್ಮನ್ನು ಏನು ಯಾವ ರೀತಿ ಶಬ್ದಗಳಿಂದ ಕರಿಬೇಕು ಕರೆದ್ರು. ಎರಡನೇದು 187 ಕೋಟಿ ಅಲ್ಲ, ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಆಗಿರೋದು 89 ಕೋಟಿ ಹಗರಣ. ಅದು ಎರಡನೇ ತಪ್ಪನ್ನು ಒಪ್ಕೊಂಡ್ರಿ. 187 ಕೋಟಿ ಹಗರಣ ಅಲ್ಲ, ಅದು 89 ಕೋಟಿ ಹಗರಣ ಅಂತ ಸದನದಲ್ಲಿ ಒಪ್ಕೊಂಡ್ರು ಅವರು. ಫ್ಲೋರ್ ಆಫ್ ದಿ ಹೌಸ್ 100 ಜನ ಶಾಸಕರ ಮಧ್ಯದಲ್ಲಿ, ಮೀಡಿಯಾ ಅಧಿಕಾರಿಗಳ ಮಧ್ಯದಲ್ಲಿ 89 ಕೋಟಿ ಆಗಿರೋದು ಹಗರಣ, 187 ಕೋಟಿ ಅಲ್ಲ ಅನ್ನೋದನ್ನು ಎರಡನೇ ತಪ್ಪು ಒಪ್ಕೊಂಡ್ರಿ. ಮೂರನೇದು, ನಾನು ತಪ್ಪೇ ಮಾಡಿಲ್ಲ ಅಂತ ಹೇಳ್ತಾ ಇರೋಂಥ ಸಿದ್ದರಾಮಯ್ಯ ಅವರು 14 ಸೈಟ್ಗಳನ್ನು ವಾಪಸ್ ಕೊಟ್ಟಿದ್ದಾರೆ. ತನ್ನ ಪತ್ನಿ ಪತ್ರ ಬರೆದ್ರಂತೆ. ಎಷ್ಟು ಪೇಷನ್ಸ್ ಇರಬೇಕು ಅಷ್ಟೆಲ್ಲ ಟೈಪ್ ಮಾಡ್ಸೋಕ್ಕೆ, ಬರೆಯೋಕ್ಕೆ ಭಾಳ ಪೇಷನ್ಸ್ ಇದೆ ಅವರಿಗೆ. ಮತ್ತು ಅವ್ರ ಮಗನ ಹತ್ರ ಹೋಗಿ ಕೊಟ್ಟು ಬರೋಕ್ಕೆ ಇನ್ಯಾರೋ ಹೋಗ್ಬಿಟ್ಟು ಕೊಡದೇ ಇದ್ದರೆ ಅವ್ರ ಮಗನ ಹತ್ರ ಶಾಸಕರು, ವಿಧಾನ ಪರಿಷತ್ ಸದಸ್ಯರು, MLC ಹೋಗಿ ಕೊಟ್ಟು ಬಂದಿದ್ದಾರೆ. ರಘುನಂದನ್ ಎನ್ನುವಂಥ ಕಮಿಷನರ್ ಇಮ್ಮಿಡಿಯೇಟ್ ಸರ್ಕಾರದಲ್ಲಿ ದಿ ಫಾಸ್ಟೆಸ್ಟ್ ವರ್ಕ್, ಈ ಸರ್ಕಾರದಲ್ಲಿ ಸುವರ್ಣಾಕ್ಷರಗಳಿಂದ ಬರೆದಿಡಬಹುದಾದಂಥ ಭಾಳ ಫಾಸ್ಟ್ ಕೆಲಸ ಆಗಿದ್ದು ಯಾವುದಪ್ಪ ಅಂತೇಳಿದ್ರೆ 14 ಸೈಟ್ಗಳನ್ನು ಇಮ್ಮಿಡಿಯೇಟ್ ಆಕ್ಸೆಪ್ಟ್ ಮಾಡಿಕೊಂಡು ವಾಪಸ್ ತೆಗೆದುಕೊಂಡು ಕ್ರಯಪತ್ರಗಳನ್ನು ರದ್ದು ಮಾಡಿದರು. ಈ ಸರ್ಕಾರದಲ್ಲಿ ಅತಿ ಫಾಸ್ಟಾಗಿ ವೇಗವಾಗಿ ಆಗಿರೋ ಕೆಲಸ ಅಂದರೆ ಇದು. ಇನ್ಯಾರ ಕೆಲಸಗಳು ಕೂಡ ವೇಗವಾಗಿ ಆಗಲ್ಲ. ಆದ್ದರಿಂದ ನಮ್ಮ ಮುಖ್ಯಮಂತ್ರಿಗಳಿಗೂ ಕರ್ನಾಟಕ ರಾಜ್ಯದ ಹೈಕೋರ್ಟ್ಗೆ ಮಾಡಿರ್ತಕ್ಕಂಥ ಘೋರ ಅಪಮಾನ ಇದು, 14 ಸೈಟ್ಗಳನ್ನು ವಾಪಸ್ ಮತ್ತೆ ಕೊಟ್ಟಿರೋದು. ಹಾಗಾಗಿ ನಾನು ಹೇಳೋದಕ್ಕೆ ಬಯಸ್ತೀನಿ, ಆ ರಘುನಂದನ್ ಎನ್ನುವಂಥ ಕಮಿಷನರ್ ಯಾರಿದ್ದಾರೆ ಅವ್ರನ್ನ ಇಮ್ಮಿಡಿಯೇಟ್ ಸಸ್ಪೆಂಡ್ ಮಾಡಬೇಕು ಅಂತೇಳಿ ಭಾರತೀಯ ಜನತಾ ಪಾರ್ಟಿ ಆಗ್ರಹಪಡಿಸುತ್ತೆ. ಗವರ್ಮೆಂಟ್ ಶುಡ್ ಆ್ಯಕ್ಟ್, ರಘುನಂದನ್ ಮಸ್ಟ್ ಬಿ ದಿ ಸಸ್ಪೆಂಡಲ್ಲಿ ಇಡಬೇಕು ಅವ್ರನ್ನ. ಕೋರ್ಟ್ನಲ್ಲಿ ಚರ್ಚೆ ಆಗಿದೆ, ಡಿಬೇಟ್ ಆಗಿದೆ, ಜಡ್ಜ್ಮೆಂಟ್ ಇದೆ, 14 ಸೈಟ್ಗಳು ತೆಗೆದುಕೊಂಡಿದ್ದು ತಪ್ಪು ಅಂತ. ಇವ್ರು ಹೆಂಗೆ ಅಕ್ಸೆಪ್ಟ್ ಮಾಡಿದ್ರು? ರಘುನಂದನ್ ಏನು ಜಡ್ಜ? ಕೋರ್ಟ್ ಜಡ್ಜ್ಮೆಂಟ್ ಇದೆ. ರಘುನಂದನ್ ಜಡ್ಜ ಹೆಂಗೆ ತೀರ್ಮಾನ ತೆಗೆದುಕೊಂಡ್ರು ಕೋರ್ಟ್ನಲ್ಲಿರುವಂಥ ವಿಷಯನ? ಆದ್ದರಿಂದ ಇವೆಲ್ಲ ವಿಷಯಗಳನ್ನ ತೆಗೆದುಕೊಂಡು ಕೂಡಲೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ರಾಜೀನಾಮೆಯನ್ನು ಕೊಡಬೇಕು ಅಂತೇಳಿ ಭಾರತೀಯ ಜನತಾ ಪಾರ್ಟಿ ಒತ್ತಾಯಿಸುತ್ತೆ. ಇನ್ನು ರಾಜ್ಯದ ಅಭಿವೃದ್ಧಿ ಅಂತೂ ಸಂಪೂರ್ಣವಾಗಿ ಕುಂಠಿತ ಇದೆ. ಸರ್ಕಾರ ದಿವಾಳಿಯ ಕಡೆಗೆ ಹೋಗ್ತಾ ಇದೆ. 2 ಲಕ್ಷ ಕೋಟಿ ಸಾಲ ಮಾಡಿದೆ. ನಾಟ್ 1000, 2000, 3000, 5000 crores. 2 ಲಕ್ಷ ಕೋಟಿ. ಕಾನೂನಾತ್ಮಕ ಹೋರಾಟ ಬೇರೆ, ಆಡಳಿತಾತ್ಮಕ ವಿಚಾರ ಬೇರೆ. ಸೊ ಅವರು ಅಫಿಷಿಯಲಿ ಏನು ಪ್ರೋಸೆಸ್ ಆಗಿದೆ ಹಂಗಾಗಿ ವಾಪಸ್ ಕ್ಯಾನ್ಸಲ್ ಮಾಡ್ತಾರೆ. ಅದರಲ್ಲಿ ಅವ್ರು ನೋಡಿ, ಕಾನೂನಾತ್ಮಕದಲ್ಲಿ ಅದು ಬಂದರೆ ಇವಿಷ್ಟು ಈವರೆಗಿನ ಸುದ್ದಿಗಳು. ಹೀಗೆ ನೋಡ್ತಾ ಇರಿ ಆನ್ ಸ್ಪಾಟ್ ನ್ಯೂಸ್. ಇದು ಕ್ಷಿಪ್ರ, ನಿಖರ, ನೇರ. ಮನಸ್ಸನ್ನು ದೋಚುವ ಸಿರೆ ಚಂದವೋ, ಥಟ್ಟನೆ ಸೆಳೆಯುವ ಸಿರೆ ಅಂದವೋ, ಮೈ ಮನಕದ
ಗುಲ್ಬರ್ಗ ಜಿಲ್ಲೆಯಲ್ಲಿಯೇ ಮಹಿಳೆಯರ ಮತ್ತು ಮಕ್ಕಳ ವಸ್ತ್ರಗಳ ಏಕೈಕ ಅತಿ ದೊಡ್ಡ ಶೋರೂಮ್ ವಿಜಯಲಕ್ಷ್ಮಿ ಸಿಲ್ಕ್ಸ್, ಸಿಟಿ ಸೆಂಟರ್ ಮಾಲ್, ಸೂಪರ್ ಮಾರ್ಕೆಟ್ ರೋಡ್, ಗುಲ್ಬರ್ಗ. ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ 24x7 ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. ಕಲಬುರಗಿ ಜಿಲ್ಲೆಯ ಖ್ಯಾತ ಅನುಭವಿ ವೈದ್ಯ ಡಾಕ್ಟರ್ ಪ್ರಶಾಂತ್ ಮಾಲಿ ಅವರ ನೇತೃತ್ವದಲ್ಲಿ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್, ನ್ಯೂರೋ ಸರ್ಜರಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಯೂರಾಲಜಿ, ಗ್ಯಾಸ್ಟ್ರೋ ಸರ್ಜರಿ, ಪೀಡಿಯಾಟ್ರಿಕ್, ಒಬಿಯಾಸ್ಟ್ರಿಕ್, ಗೈನಕಾಲಜಿ, ಕಾರ್ಡಿಯಾಲಜಿ, ನ್ಯೂರಾಲಜಿ ಸೇರಿದಂತೆ OPD, IPD, ICU, NICU, ಅಲ್ಟ್ರಾಸೌಂಡ್, 2D ಇಕೋ, ಲ್ಯಾಬೊರೇಟರಿ, ಮೇಜರ್ OT ಸೌಲಭ್ಯಗಳೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಸ್ಟಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ಸ್ವಾಭಿಮಾನಿ ಸ್ವದೇಶಿ ಕೇಂದ್ರದ ಮುಂಭಾಗ, ಗುಬ್ಬಿ ಕಾಲನಿ, ಕಲಬುರಗಿ. ಮೊಬೈಲ್ ನಂಬರ್ 9066906614 ಅಥವಾ 8472360239. ಸರ್, ಲಾಂಗ್ ಟರ್ಮ್ ಅಂದರೆ ಒಂದು ದೀರ್ಘಾವಧಿ ಕೋರ್ಸ್ ಇದು. ಈ ಲಾಂಗ್ ಟರ್ಮ್ನ ನಾವು ರಿಪೀಟರ್ ಕೋರ್ಸ್ ಅಂತಲೂ ಕರಿತೀವಿ. ನಮ್ಮ ಎಕ್ಸೆಲ್ ಅಕಾಡೆಮಿ ಸಂಸ್ಥೆಯಿಂದ ನೀಟ್ ಲಾಂಗ್ ಟರ್ಮ್ನ ಕೊಡ್ತೀವಿ ಮತ್ತು CET ಲಾಂಗ್ ಟರ್ಮ್ನ ಕೊಡ್ತೀವಿ ಸರ್. ಮಕ್ಕಳು ಎಷ್ಟೇ ಓದಿರಲಿ, ಅವ್ರಿಗೆ ಟೈಮ್ ಮ್ಯಾನೇಜ್ಮೆಂಟ್ ಅನ್ನೋದು ಪ್ರಾಕ್ಟೀಸ್ ಮಾಡಲಿಲ್ಲ ಅಂದರೆ ಫೇಲ್ಯೂರ್ ಆಗೋದು 50% ಅಲ್ಲೇ ಫೇಲ್ಯೂರ್ ಆಗ್ತಾರೆ. ನೀಟಲ್ಲಿ ರ್ಯಾಂಕ್ ಬರೋದು ಮತ್ತು CETಲಿ ರ್ಯಾಂಕ್ ಬರೋದು 100% ಗ್ಯಾರಂಟಿ ಆಗ್ತದೆ. ಅದಕ್ಕೆ ನಮ್ಮ ಒಂದು ಎಕ್ಸೆಲ್ ಸಂಸ್ಥೆಯಿಂದ ಈ ಒಂದು ಕಾನ್ಸೆಪ್ಟ್ನ ಹೇಳ್ಕೊಟ್ಟು ಮಕ್ಕಳಿಗೆ ಹೈಯೆಸ್ಟ್ ಸ್ಕೋರ್ ತೆಗ್ತಾ ಬರ್ತಾ ಇದ್ದೀವಿ ಸರ್. ನಮ್ಮ ಎಕ್ಸೆಲ್ ಅಕಾಡೆಮಿ ಸಂಸ್ಥೆಯಲ್ಲಿ ಮಾತ್ರನೇ ಒಂದು ಡೈಲಿ ಟೆಸ್ಟ್ ಕಂಡಕ್ಟ್ ಮಾಡೋದು. ಪ್ರತಿ ಸರಿ ಪೇರೆಂಟ್ಸ್ ಹತ್ರ ಮಾತಾಡ್ಬೇಕಾದ್ರೆ ಸೀಟ್ ತಗೊಂಡ್ ಬರ್ತೀವಿ ಕನ್ಫರ್ಮ್ ಆಗಿ ಅನ್ನೋದೇ ಲಾಸ್ಟ್ ಅಥವಾ ಫಸ್ಟ್ ಡೈಲಾಗ್ ಆಗಿರುತ್ತೆ. ಅಷ್ಟೊಂದು ಇನ್ಕ್ರೀಸ್ ಆಗಿದೆ 2 weeks ಅಲ್ಲಿನೇ. ಇವಾಗ ನಾವು ಹೆಣ್ಮಕ್ಳು ಹಾಸ್ಟೆಲ್ ಹತ್ರ ಇದ್ದೀವಿ. ಇದು ನಮ್ಮ ಹೆಣ್ಮಕ್ಳು ಹಾಸ್ಟೆಲ್. ಇದು 7 ಫ್ಲೋರ್ ಬಿಲ್ಡಿಂಗ್. ಇದರಲ್ಲೇ ಕೋಚಿಂಗು ಪ್ಲಸ್ ಹಾಸ್ಟೆಲ್ಲು ಒಂದು ಇದರಲ್ಲೇ ಇರುತ್ತೆ, ಒಂದೇ ಬಿಲ್ಡಿಂಗಲ್ಲೇ. ಇದು ಒಳಗಡೆ ಡೈನಿಂಗ್ ಹಾಲು ಮತ್ತು ಅಕಾಮಿಡೇಷನ್ ಎಲ್ಲ ಕ್ಲಾಸ್ ರೂಮ್ ಎಲ್ಲ ಇದರಲ್ಲೇ ಪ್ರೊವೈಡ್ ಮಾಡಿರ್ತೀವಿ. ನಾವು ರೂಮಲ್ಲಿ 4 ಜನ ಇರೋ ಥರ ನಾವು ಅರೇಂಜ್ ಮಾಡಿರ್ತೀವಿ. ಅವ್ರ ಕಬೋರ್ಡು ಕೂಡ ಅವ್ರಿಗೆ ನಾವು ಪ್ರೊವೈಡ್ ಮಾಡಿರ್ತೀವಿ ಅವ್ರಿಗೆ. ಸೊ ಹೈಜೆನಿಕ್ ಮೇಂಟೈನ್ ಮಾಡಿರ್ತೀವಿ. ಕಲಬುರಗಿಯ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲ್ಯಾಣ ಕರ್ನಾಟಕ ಭಾಗದ ಪ್ರಸಿದ್ಧ ಆಸ್ಪತ್ರೆಗಳಲ್ಲಿ ಒಂದಾಗಿದೆ. ಡಾಕ್ಟರ್ ಫಾರೂಕ್ ಮಣ್ಣೂರು ಸಾರಥ್ಯದಲ್ಲಿ ಅತ್ಯಂತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ. ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು: ಜನರಲ್ ಸರ್ಜರಿ, ಲ್ಯಾಪ್ರೋಸ್ಕೋಪಿ ಸರ್ಜರಿ, ನ್ಯೂರೋ ಸರ್ಜರಿ, ಆರ್ಥೋಪೆಟಿಕ್ ಸರ್ಜರಿ, ಪ್ಲಾಸ್ಟಿಕ್ ಸರ್ಜರಿ, ಗ್ಯಾಸ್ಟ್ರೋ ಸರ್ಜರಿ, ಆಕೋ ಸರ್ಜರಿ, ಗೈನಕಾಲಜಿ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ನ್ಯೂರೋ ಸರ್ಜರಿ, ಕಾರ್ಡಿಯಾಲಜಿ, ಹೆಮಟೋಲಜಿ, ಎಂಡೋಕ್ರಾಲಜಿ, ENT ಮತ್ತು ಅಫ್ಟಾಲ್, ಜನರಲ್ ಫಿಸಿಷಿಯನ್, ಗೈನಕಾಲಜಿ, ಪೀಡಿಯಾಟ್ರಿಕ್, ಫ್ಯಾಮಿಲಿ ಮೆಡಿಸಿನ್, ಯೂರಾಲಜಿ, ನೆಫ್ರಾಲಜಿ, ರೇಡಿಯಾಲಜಿ, ಡಯಾಲಿಸಿಸ್, ಅಡ್ವಾನ್ಸ್ ICU ಮತ್ತು ಅಡ್ವಾನ್ಸ್ OT ಸೆಟಪ್, ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಸುಲಿಟಿ, ದಿನದ 24 ಗಂಟೆ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಾರಾ ಹಿಲ್ಸ್ ಸರ್ಕಲ್, ರಿಂಗ್ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9538786108. ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ, ಕಲಬುರಗಿ. ಡಾಕ್ಟರ್ SB ಕಾಮರೆಡ್ಡಿ ಹಾಗೂ ಡಾಕ್ಟರ್ ಪ್ರತಿಮಾ S ಕಾಮರೆಡ್ಡಿ ಸಾರಥ್ಯದಲ್ಲಿ ಕಳೆದ 11 ವರ್ಷಗಳಿಂದ ಸಾವಿರಾರು ರೋಗಿಗಳಿಗೆ ದಿನದ 24 ಗಂಟೆ ತುರ್ತು ಸೇವೆ ನೀಡಿದ ಶ್ರೇಯಸ್ಸು. ಆರ್ಥೋ ಚಿಕಿತ್ಸೆಗೆ ನುರಿತ ವೈದ್ಯರ ತಂಡ. ನ್ಯೂರೋ ಸರ್ಜರಿ, ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ, ಇಂಟರ್ವ್ಯಾಕ್ಸಿನಲ್ ಪೇನ್ ಕ್ಲಿನಿಕ್, ಪ್ಲಾಸ್ಟಿಕ್ ಸರ್ಜರಿ, ಫೇಶಿಯಲ್ ಮ್ಯಾಕ್ಸಿಲಿಯೋ ಸರ್ಜರಿ, ದಿನದ 24 ಗಂಟೆ ಲ್ಯಾಬ್ ಸೌಲಭ್ಯ, ದಿನದ 24 ಗಂಟೆ ಮೆಡಿಕಲ್ ಸೌಲಭ್ಯ, ಡಿಜಿಟಲ್ ಎಕ್ಸ್ರೇ, ದಿನದ 24 ಗಂಟೆ ಬ್ಲಡ್ ಬ್ಯಾಂಕ್ ಸರ್ವಿಸ್, ದಿನದ 24 ಗಂಟೆ ಆಂಬ್ಯುಲೆನ್ಸ್ ಸೌಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸರ್ಕಾರಿ ITI ಕಾಲೇಜು ಮುಂಭಾಗ, ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ, ಕಲಬುರಗಿ. ಫೋನ್ ನಂಬರ್ 08472256163.